ನನ್ನ ಹೆಸರು ಪೂರ್ಣಿಮಾ ಅಂತ, ನಾಗರಬಾವಿಯಿಂದ ಬಂದಿರೋದು. ಆಕ್ಚುಲಿ ನಾನು ಒಂದು 20 ಇದು ಸರ್ಚ್ ಮಾಡಿದೆ ಮೇಕಪ್ ಅಕಾಡೆಮಿ. ಅಲ್ಲೆಲ್ಲ ತುಂಬಾ ಇದೆ ವಿಜಯನಗರದಲ್ಲೆಲ್ಲ. ಬಟ್ ನಂಗೇನಂದ್ರೆ ಎಲ್ಲಾ ಕಡೆ ಸ್ವಲ್ಪ ಅಸಿಸ್ಟೆಂಟ್ಸ್ ಹತ್ರ ಕೆಲಸ ಮಾಡಿಸೋದು ಜಾಸ್ತಿ. ನಾನು ಕಲ್ತಿರೋರ್ನು ರಿವ್ಯೂ ಕೇಳ್ದೆ, ಮತ್ ಹೋಗ್ತಿರೋರ್ನು ಕೇಳ್ದೆ. ನಂಗೇನೋ ಇವ್ರು ತುಂಬಾನೇ ಸ್ಟೂಡೆಂಟ್ಸ್ ಗಳಿಗೆ ಇವರೇ ನಿಂತು ಹೇಳ್ಕೊಡ್ತಾ ಇರೋದನ್ನ ಅಬ್ಸರ್ವ್ ಮಾಡಿದೆ. ರೀಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿಲ್ಲ ಅಂದ್ರೆ ಕೇಳ್ ತಿಳ್ಕೊಬಹುದು. ಇವ್ರ ಹತ್ರ ಈಸಿಯಾಗಿ ಮಾತಾಡ್ಬೋದು. ಸ್ವಲ್ಪ ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈ ಲೆವೆಲ್ ತರ ಟ್ರೀಟ್ ಮಾಡ್ತಾರೆ. ಹಂಗಾಗಿ ನಂಗೆ ಅದು ಸೂಟ್ ಆಗ್ಲಿಲ್ಲ. ಇವ್ರದ್ದು ಪಾಸಿಟಿವ್ ವೈಬ್ ನೋಡಿದ್ರೆ ವಿಡಿಯೋ ನೋಡ್ತಿದ್ದಂಗೆನೆ ನಮ್ಗೆ ಏನೋ ಒಂಥರ ಫೀಲ್ ಆಯ್ತು. ಹಂಗಾಗಿ ಇವ್ರನ್ನ ಸೆಲೆಕ್ಟ್ ಮಾಡಿದೆ. ನನ್ನ ಫ್ರೆಂಡ್ ಹೋಗ್ಬೇಕಂತ ಮುಂಚೆಯಿಂದ ಒಂದು 2 ಇಯರ್ಸ್ ಇಂದ ಕೇಳ್ತಾ ಇದ್ರು. ನಂಗೇನೋ ಈ 3 ಮಂತ್ಸ್ ಇಂದ ಮನೇಲಿ ಮಗು ಚಿಕ್ಕದಿದೆ, 2 ವರ್ಷದ್ದು. ಹಂಗಾಗಿ ಏನೋ ಒಂಥರ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ನಮ್ಮ ಹಸ್ಬೆಂಡ್ಗೆ ಡಿಪೆಂಡ್ ಆಗೋದು ನಮ್ಗೆ ಯಾಕೋ ಒಂಥರ ಅನ್ಸಿತ್ತು. ಸರಿ ನಾನು ಏನಾದ್ರು ಮಾಡ್ಬೇಕು, ಮಕ್ಳನ್ನು ನೋಡ್ಕೊಂಡು ಮನೇನು ನೋಡ್ಕೋಬೇಕು ಅನ್ನೋ ತರ ಅನ್ಕೊಂಡು ಇದನ್ನ ಸೆಲೆಕ್ಟ್ ಮಾಡಿದೆ. ಹಂಗಾಗಿ ಮಾಡಿದೆ. ಅಕಾಡೆಮಿ ಎಲ್ಲ ಐಡಿಯಾ ಇಲ್ಲ, ಬಟ್ ನಾನು ಹೇಳಿದೀನಲ್ಲ ಫೈನಾನ್ಷಿಯಲಿ ಮಾಡ್ಬೇಕು. ಇಂಡಿಪೆಂಡೆಂಟ್ ಆಗ್ಬೇಕಷ್ಟೇ. ಹಂಗಾಗಿ ಮ್ಯಾಮ್ ಥ್ಯಾಂಕ್ ಯು ಸೋ ಆಲ್ ದಿ ಮಚ್. ಬೆಸ್ಟ್. ಸೋ ಮಚ್.